ಯಮ್ಮ ಈ ಥರ ಕೊಂಚ್ಕೊಂಡಿದೆಯಲ್ಲ ಮಾರೈತಿ ಅಪ್ಪ, ಕಿತ್ತೆ ಹೋಗಿದೆ ಗೋಡೆ. ಅಂಡ್ ಇಲ್ಲಿ ನಮ್ಮನೆ ಮೇಲ್ಗಡೆ ದಾರಿಲೇ ಆಕ್ಸಿಡೆಂಟ್ ಆಗಿ ಕಾರ್ ಉಲ್ಟಾ ಆಗ್ಬಿಟ್ಟಿತ್ತು. ಅಂಡ್ ಇಲ್ಲಿ ಕಾರಲ್ಲಿ 4 ಜನ ಕೂಡ ಹೊರಗೆ ಬಂದಿದ್ರು. ಬಟ್ ಡ್ರೈವರ್ ಪಕ್ಕದ ಸೀಟಲ್ಲಿ ಇದ್ದವರಿಗೆ ಪೆಟ್ಟಾಗಿತ್ತು, ಕಾರಲ್ಲೇ ಉಳ್ಕೊಂಡಿದ್ರು. ಅಂಡ್ ಅವ್ರನ್ನ ಕೂಡ ಕಷ್ಟಪಟ್ಟು ಪ್ರದೀಪ್ ಮತ್ತೆ ಉಳಿದವ್ರು ಸೇರಿ ಹೊರಗೆ ತೆಗೆದ್ರು. ಅಂಡ್ ಉಲ್ಟಾ ಆಗಿದ್ದ ಕಾರ್ನ ಸರಿ ಮಾಡಕ್ಕೆ ಪ್ರದೀಪ್ ಮನೆಗೆ ಹೋಗಿ ಹಗ್ಗ ತಗೊಂಬಂದ್ರು. ಆಗುತ್ತೇನ್ರಿ ಅಮ್ಮ? ಅದಿನ್ನೂ ಅದ್ರಿಗಿಂತ JCB ಆ ಥರದ್ದು ಏನಾದ್ರು ಓಕೆ ಅನಿಸ್ತಾ ಇದೆ. ಅಯ್ಯೋ ರಾಮ, ನಮ್ಮನೆ ರೋಡ್ ಆಯಿತಾ? ಅವರು ಆ ಮೇಲ್ಗಡೆ ರೋಡಿಗೆ ವೆಹಿಕಲ್ ಹೋಗ್ತಿತ್ತೇನೋ, ಸೊ ಸೈಡ್ ಕೊಡೋಕ್ಕೆ ಹೋಗಿ ಅಲ್ಲಿ ಸ್ಲಿಪ್ ಆಗಿ ಪಲ್ಟಿ ಹೊಡೆದಿದೆ ಕಾರು. ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಇಳ್ಕೊಂಡ್ರು. ಪ್ರದೀಪ್ ಕೂಡ ಹೆಲ್ಪ್ ಮಾಡಿದ್ರು. ಹಾಂ, ಈಗ ಅದನ್ನು ಕಾರನ್ನ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲಿ ಇರೋರೆಲ್ಲ ಹೊರಗೆ ಬಂದರು. ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. ಡ್ರೈವರಿಗೆ ನಿದ್ರೆ ಬಂತಂತ. ಇವರೇ ಎಲ್ಲ ಸೇರ್ಕೊಂಡು ಎಳಿಯಕ್ಕೆ ನೋಡಿದ್ರು. ಈ ಕ್ರೇನ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಡ್ರೈವರ್ ಪಕ್ಕ ಸೀಟಲ್ಲಿ ಇದ್ದವರಿಗೆ ಸ್ವಲ್ಪ ಪೆಟ್ಟಾಗಿತ್ತು. ಆ್ಯಂಡ್ ಅವರು ವಯಸ್ಸಾದವರು ಬೇರೆ, ಸೊ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮಲಗಿಸಿದ್ರು. ಆ್ಯಂಡ್ ಇದ್ರ ಜೊತೆಗೆ 5-6 ತಿಂಗಳಿನ ಮಗು ಕೂಡ ಇತ್ತು ಅದೇ ಕಾರಲ್ಲಿ. ಯಾರಿಗೇನು ಪೆಟ್ಟಾಗಿಲ್ಲ ಅಲ್ಲ? ಅದೇ ಫ್ರಂಟ್ ಕೂತವ್ರಿಗೆ ಒಬ್ಬರಿಗೆ, ಅವ್ರ ಅಪ್ಪನಿಗೊಂದು ಪೆಟ್ಟಾಗಿ. ಹುಟ್ಟು ಮಗುನೂ ಇತ್ತು. ಏನು 6-7 ತಿಂಗಳು ಮಗುನ ಅಂತ. ಆ್ಯಂಬುಲೆನ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ದೇವ್ರೆ, ಮೈಯೆಲ್ಲ ಜುಮ್ ಅಂತ ಇದೆ ನಮಗೆ. ಅಂತ ಕೆಟ್ಟು ದಿನನಪ್ಪ ದೇವ್ರೆ. ಪುಣ್ಯ ಅಲ್ಲ ಸ್ಯಾನ್, ಒಬ್ರಿಗೆ ಪೆಟ್ಟಾಗಿದೆ. ಅದೇ ಅದು ಡ್ರೈವರಿಗೂ ಪೆಟ್ಟಾಗಿಲ್ಲ, ಅವ್ರು ನಿದ್ರೆಯಲ್ಲಿದ್ದರು. ಯಾರು ಪೆಟ್ಟವರು? ಹಾಂ ಹೌದೌದು, ಪೆಟ್ಟಾದವ್ರು ಈ ಕಡೆ ಸೈಡಲ್ಲಿದ್ದರು. ಸೊ ಡ್ರೈವರ್ ಈ ಕಡೆ ಇದ್ದರು. ಮತ್ತು ಸಣ್ಣ ಮಗು ಖುಷಿಯಾಗಿದೆ, ಅದಕ್ಕೆ ಗೊತ್ತೇ ಇಲ್ಲ. 9 ತಿಂಗಳು 6-7 ತಿಂಗಳು ಮಗುನೇನೋ. ಈ ಕಡೆ ಸೈಡಲ್ಲಿ ಕೂತವ್ರಿಗೆ ಒಬ್ರಿಗೆ ಒಂಚೂರು ಪೆಟ್ಟಾಗಿ ಆ್ಯಂಬುಲೆನ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಬುಷನ್ನು ಕರ್ಕೊಂಡು ಬರೋಕ್ಕಂತ ಮಾವ ಮೇಲೆ ಬಂದಿದ್ದರು. ಕರ್ಕೊಂಡು ಇಲ್ಲಿ ಅಂಗಳ ತನಕ ಬಂದಿದ್ದಾರೆ. ನಾವು ಒಳಗಿದ್ದೆ, ಇನ್ನೂ ಸೀರೆನೂ ಡ್ರೆಸ್ಸು ಹಾಕ್ಕೊಂಡಿಲ್ಲ, ಸೀರೆ ತೆಗೆದು ಅಷ್ಟೊತ್ತಿಗೆ ಈ ಥರ ಆಗೋಯ್ತು. ಯಪ್ಪ, ಮೈಯೆಲ್ಲ ನಡ್ಕಾಗ್ತಾಯಿತ್ತು. ದೇವರೇ, ಬುಷು ಇನ್ನೂ ಯೂನಿಫಾರ್ಮಲ್ಲೇ ಇದ್ದಾನೆ. ಸೊ ಅವನ್ನ ಅಲ್ಲಿ ಏನು ಹೇಳ್ತಾರೆ, ಟ್ರ್ಯಾಕ್ಸ್ ನಿಲ್ಲಿಸಿ ಕರ್ಸ್ಕೊಂಡು ಬರ್ತಾರೆ. ಮಾವನೇ ಕರ್ಕೊಂಬರೋದು ಯಾವಾಗಲೂ. ಸೊ ಇಲ್ಲಿ ತನಕ ಬಂದಿದ್ದಾರೆ ಅಷ್ಟೇ, ಗೇಟ್ ತನಕ. ಅದೇ ಜಾಗದಲ್ಲಿ ಬಿದ್ದಿದ್ದಾರೆ. ಐ ಥಿಂಕ್ ಅಲ್ಲಿ ಬುಷನ್ನು ಕರ್ಕೊಂಡು ಬರೋಕ್ಕೆ ಟ್ರ್ಯಾಕ್ಸ್ ಇದ್ದಿದ್ರು, ಅವರಲ್ಲೇ ಸೈಡಿಂದ ತೊಗೊತಿದ್ರೇನೋ. ಬಟ್ ಅವ್ರು ಬ್ಯಾಡ್ ಲಕ್ಕು. ನಾವು ಈ ಕಡೆ ಬಂದಾಯಿತು, ಅವರು ಅಲ್ಲಿ ಅದೇ ಜಾಗದಲ್ಲಿ ಕುಟ್ಟಿ ಬಿದ್ದರು. ಅದೇ ರೀ, ಇಲ್ಲೊಂದು 2-3 ಆಕ್ಸಿಡೆಂಟ್ ಆಗಿದೆ. ದೇವ್ರ ನರ್ಸಿ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾರಿಗೂ. ಇದೇ ಸ್ವಲ್ಪ ಸಿವಿಯರ್ ಆಗಿ ಪೆಟ್ಟಾಗಿದ್ದು. ಅಂದರೆ ಫ್ರಂಟಲ್ಲಿ ಕೂತಿರೋರು ಒಬ್ಬರಿಗೆ, ಮತ್ತು ಯಾರಿಗೂ ಏನೂ ಪೆಟ್ಟಾಗಿಲ್ಲ ಅಲ್ಲನೇ? ಎಲ್ಲ ಆರಾಮಾಗಿದ್ರು, ಅಳ್ತಾಯಿದ್ರು. ಬಿಟ್ಟರೆ ಯಾರಿಗೂ ಏನೂ ಪೆಟ್ಟಾಗಿಲ್ಲ. ಅದು ನೋಡೇ ವೀಡಿಯೋ ಮಾಡ್ದೆ. ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ನನಗೂ ಹೆದರಿಕೆ ಆಗುತ್ತೆ. ಅದೇವ್ರೆ, ನನಗೂ ಚೂರು ಹೆದರಿಕೆ ಆಯಿತು ಸ್ಟಾರ್ಟಿಂಗ್. ಬಟ್ ನಮ್ಮನೆ ಮುಂದೆನೇ ಆಗಿದ್ದಲ್ಲ ಅಂತ ಏನಂತನೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಗಾಬರಿಲಿ ವೀಡಿಯೋ ಮಾಡಿದೆ. ಬೇಜಾರಾಗುತ್ತೆ, ಯಾಕೆಂತ ಗೊತ್ತಿಲ್ಲ. ಅದೇ ಜಾಗದಲ್ಲಿ ಆಗುತ್ತೆ. ಒಂದು ಸಾರಿ ಅಂತೂ ಲಾರಿ ಅಂತೆ, ಅಡಿಕೆ ತೊಗೊಂಡು ಹೋಗಿ ಬಂದಿದ್ದು ಲಾರಿ ಕೆಳಗೆ ಬಿದ್ದಿದೆ. ನಮ್ಮದಲ್ಲಿ ಕಾಫಿ ಏನಿದೆ, ಕಾಫಿ ಗಿಡ ಎಲ್ಲ ಇರೋ ಗುಂಡಿ ಇದೆಯಲ್ಲ, ತೋರಿಸಿದ್ನಲ್ಲ, ಅಲ್ಲೇ ಕೆಳಗೆ ಬಿದ್ದಿತ್ತು. ಸೊ ಅವರಿಗೂ ಅಷ್ಟೇ, ಕೌಂಚ್ ಬಿದ್ದರೂ ಯಾರಿಗೂ ಏನೂ ಪೆಟ್ಟಾಗಲ್ಲ, ಆರಾಮಾಗಿ ಎದ್ದು ಬರ್ತಾರೆ. ದೇವ್ರ ನಡೆಸಿ. ಆ ಜಾಗ ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದು. ಪೆಟ್ಟಾಗ್ತಾ ಇದೆ, ಬಟ್ ಯಾರಿಗೇನು ಆಗ್ತಾ ಇಲ್ಲ. ಕ್ರಾಸ್ ಫಿಂಗರ್ ಟಚ್ಡ್, ಯಾರಿಗೇನಾಗಲ್ಲ. ಆ್ಯಕ್ಚುಲಿ ಇನ್ನೇನು ಕ್ರೇನ್ ಬರುತ್ತೇನೋ ಅಲ್ಲನೇ ಅನಿಸುತ್ತೆ. ಅದೆಲ್ಲ ಮನುಷ್ಯರು ಎಳೆಂಗ ಇದೆ, ಅದು ಆ ಥರ ಕೌಂಚ್ ಬಿದ್ದಿದೆ. ಮತ್ತು ಅದು ಮೇಲಿಂದ ಇನ್ನೂ ಹಾಳಾಗುತ್ತೆ. ಮತ್ತೆ ಹೋಗಿದೆ. ಅದೇ ಇನ್ನೊಂದು ಹೇಳಿದ್ರು, ಅದು 6 ತಿಂಗಳು ಮಗುನ ಇಷ್ಟ ಅಂದ್ರಲ್ಲ,
ಅನ್ನ ಅನ್ನಪ್ರಾಶನ ಮಾಡ್ಸೋಕ್ಕೆ ಅಂತ ಹೊರನಾಡಿಗೆ ಬಂದವರು, ಮೈಸೂರವರು. ಹೋಗ್ತಿದ್ರಂತೆ. ಹೊರನಾಡು ಅನ್ನಪೂರ್ಣೇಶ್ವರಿನೇ ಕಾಪಾಡಿದ್ಲೇನೋ. ಸೊ ಮಗು ಎಷ್ಟು ಚೆನ್ನಾಗಿದೆ, ಅದಕ್ಕೇನೂ ಗೊತ್ತಾಗಿಲ್ಲ, ಆ ಥರ ಚೆನ್ನಾಗಿದೆ. ಅಂದರೆ ಸುಮ್ಮನಿದೆ ಅದ್ರ ಪಾಡಿಗೆ, ಅದಕ್ಕೆ ಒಂದು ಚೂರು ಪೆಟ್ಟಾಗಿಲ್ಲ, ದೇವ್ರು ನಟಿಸಿ. ಇದನ್ನೆಲ್ಲ ತೋರ್ಸೋಕ್ಕೆ ಹಿಂಸೆ ಆಗ್ತಿದೆ, ಬಟ್ ಒಂದು ಸ್ವಲ್ಪ ತೋರಿಸ್ಬೇಕು ಅಂತ ಅನ್ನಿಸ್ತು. ರೀಸನ್ ಇಷ್ಟೇ, ಅವರು ಡ್ರೈವರು ಅವರು ಫ್ಯಾಮಿಲಿ ಮೆಂಬರು ಡ್ರೈವಿಂಗ್ ಮಾಡ್ತಿರೋರು ಹೇಳ್ತಿರೋ ಪ್ರಕಾರ ಅವರಿಗೆ ಸ್ವಲ್ಪ ನಿದ್ರೆ ಹತ್ತುತ್ತೆ ಅಷ್ಟೇ ಅಂತೆ. ಆ ಸ್ವಲ್ಪ ನಿದ್ರೆಗೆ ಜಾರಿರೋದೇ ನೋಡಿ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು. ಬಿಕಾಸ್ ಅವರೊಬ್ಬರೇ ಅಲ್ಲ, ಅವ್ರ ರೆಸ್ಪಾನ್ಸಿಬಿಲಿಟಿ ಇನ್ನೂ 3 ಜೀವದ್ದು ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ. ಸೊ ಹೇಗೆ ಆ ಥರ ಹೇಳೋಕ್ಕಾಗುತ್ತೆ ಅನಿಸ್ಬಿಡ್ತು ನನಗೆ. ಅವರು ತುಂಬ ಗಾಬರಿಲಿದ್ದಾರೆ, ಬೇಜಾರಲ್ಲಿದ್ದಾರೆ, ಇಟ್ಸ್ ಓಕೆ. ಬಟ್ ಹೇಗೆ ಹಾಗೆ ಹೇಳೋಕ್ಕೆ ಸಾಧ್ಯ? ಸಣ್ಣ ನಿದ್ರೆ ಜಾರಿದಷ್ಟೇ. ಅಲ್ಲಿ ಹಿಂದೆ ಮರಸಣಿಗೆ ಅಂತ ಬರುತ್ತೆ, ನಮ್ಮ ಮನೆ ಹಿಂದೆನೇ ಆ ಕಡೆ ಸೈಡು. ಅಲ್ಲಿ ಕರಡಿಗುಡ್ಡನ ಏನೋ ಅಲ್ಲೊಂದು ಹೋಟೆಲ್ ಥರ, ಹೋಟೆಲ್ ಅಲ್ಲ, ಸಣ್ಣ ಶಾಪ್ ಇದೆ, ಅಲ್ಲಿ ಕಾಫಿ ಎಲ್ಲ ಮಾಡ್ಕೊಡ್ತಾರೆ. ಸೊ ಅಲ್ಲಿ ಕಾಫಿ ಕುಡ್ದೋರಿಗೆ ಮತ್ತೆ ಅಲ್ಲಿಂದ ಇಲ್ಲಿ ಏನೊಂದು 5 ಮಿನಿಟ್ಸು ಇಲ್ಲ, ಅಷ್ಟರೊಳಗೆ ಮತ್ತೆ ನಿದ್ರೆಗೆ ಜಾರಿದ್ದಾರೆ. ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಂದಿಬ್ಬರು ಹೇಳಿದ್ರು, ಲೇಡೀಸು. ಸೊ ನಿದ್ರೆ ಬರ್ತಿದ್ರೆ ಬಿಡು, ಓಡಿಸ್ಬೇಡ ಅಂತ ಹೇಳಿದ್ರು ಕೂಡ ಅವರು ಏನಾಗಲ್ಲ, ಇನ್ನು ನಮ್ಮನೆಯಿಂದ ಹೊರನಾಡಿಗೆ 10 ಕಿಲೋಮೀಟ್ರ್ ಅಷ್ಟೇ ಇರೋದು, 10-15 ಕಿಲೋಮೀಟ್ರ್ ಅಲ್ಲ, ಹೋಗ್ಬಿಡೋಣ, ಅಲ್ಲಿ ಹೋದ್ಮೇಲೆ ರೆಸ್ಟ್ ತೊಗೊಂಡ್ರಾಯ್ತು ಅಂತ ಬಂದಿದ್ದು. ಕೇವಲ ವಿತಿನ್ 5 ಮಿನಿಟ್ಸಲ್ಲಿ ಅಷ್ಟಾಗೋಗಿದೆ. ಸಣ್ಣ ನೆಗ್ಲಿಜೆನ್ಸಿ ಅಂತಲೇ ಹೇಳ್ಬೋದು. ಇದನ್ನು ನೋಡಿ ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು. ನಿದ್ರೆ ಬರ್ತಿದೆಯಾ, ಸುಮ್ಮನೆ ಸೈಡಿಗೆ ಹಾಕಬೇಡಿ. ಒಂದು 5 ಮಿನಿಟ್ಸಾ 15 ಮಿನಿಟ್ಸಾ ರೆಸ್ಟ್ ಮಾಡ್ಕೊಂಡು ಹೋದರೆ ಇಷ್ಟು ದೊಡ್ಡ ಅನಾಹುತ ನೋಡಿ. 15 ಕಿಲೋಮೀಟ್ರ್ ದೂರ ಅಂದರೆ ಒಂದು 1/2 ಅವರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ. ಆ 1/2 ಅವರ್ ಹೋಗಿ ಅಲ್ಲಿ ರೆಸ್ಟ್ ಮಾಡೋಣ ಅಂತ ಹೋಗಿ ಈಗ ಎಷ್ಟು ಟೈಮ್ ವೇಸ್ಟ್ ಆಗ್ತಿದೆ ಅವ್ರದ್ದು. ಇನ್ನೂ ಬಂದಿಲ್ಲ ಕ್ರೇನು, ಇನ್ನು ಬಂದು ಅದು ಎತ್ತಿ ಕಾರಂತೂ ಫುಲ್ಲು ನಜ್ಜುಗುಜ್ಜಾಗಿದೆ. ಅವರೆಲ್ಲ ಹೋದರು, ಹಾಸ್ಪಿಟಲಿಗೆ ಹೋದರು, ಲೇಡೀಸ್ ಮತ್ತು ಅವರ ತಂದೆ. ಇವರು ಇಲ್ಲೇ ಇದ್ದಾರೆ. ಸಾನ್ವಿತಾ ಹೇಳ್ತಿದ್ದಾಳೆ, ಅಮ್ಮ ಇದನ್ನೆಲ್ಲ ತೋರಿಸೋದು ಬೇಡ ಅಂತ. ಬಟ್ ನನಗೆ ಅನ್ನಿಸ್ತಾ ಇದೆ, ಇದನ್ನೆಲ್ಲ ತೋರಿಸೋದ್ರಿಂದ ಸ್ವಲ್ಪ ಇನ್ನು ನೋಡೋರು ಅಥವಾ ಡ್ರೈವಿಂಗ್ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು, ಕೇರ್ಫುಲ್ಲಾಗಿ ಓಡಿಸ್ಬೇಕು. ಡ್ರೈವಿಂಗ್ ಅಂತ ಬಂದಮೇಲೆ ಅದು ನಿಮ್ಮದು ಜೀವದ ಮಾತ್ರ ಅಲ್ಲ, ಇನ್ನು ಉಳಿದು ಜೀವದ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಮದೇ. ನಿಜ ಅವರು ಕೂಗ್ತಿರೋದು ನೋಡಿ ನನ್ನ ಕೈಕಾಲೆಲ್ಲ ನಡುಕ್ತಾ ಇದೆ ನನಗೆ. ಅಪ್ಪ ದೇವ್ರೆ, ನಮ್ಮ ಮನೆ ಮುಂದೆನೇ ಆಗಬೇಕಾ? ಕ್ರೇನ್ ಬಂತು, ಕಾರನ್ನು ಎತ್ತಕ್ಕೆ ಯಾವ ಥರ ಎತ್ತುತ್ತೋ ಗೊತ್ತಿಲ್ಲ. ಪೊಲೀಸೆಲ್ಲ ಬಂದಿದ್ದಾರಲ್ಲಿ. ತಡಿ ಓ 3 ಪಟ್ಟಿನೂ ತೆಗ್ಸಿಕ್ಸಿದ್ರು. ಅಯ್ಯಮ್ಮ ಮಿಂಚು ಏಪ್ಪ. ಅಮ್ಮ ಏನು ಈ ಥರ? ಈ ಅಪ್ಪ ನೋಡಿಲ್ಲ, ಅಲ್ಲಿ ಪ್ರದೀಪ್ ನೋಡಿಲ್ಲ, ಎಲ್ಲದಕ್ಕೂ ಮುಂದೆ. ನೀರಿನ ಬಾಟ್ಲು ನೋಡಿ ಎಷ್ಟು ಇಟ್ಕೊಂಡು. ಪ್ರದೀಪ್ ಹುಷಾರು. ಅಮ್ಮ ಸ್ಲಿಪ್ಪರ್ ಟಿಕೆಟ್ಸ್ ಎಲ್ಲಿಗೆ ತೊಗೊಂಡೋಗ್ತಾರೆ ಇದನ್ನ? ಹೆಂಗಿಡ್ತಾರೆ ಇನ್ನು ಕೊಂಚಿ? ಅಮ್ಮ ಏನಕ್ಕಾರು ಬರುತ್ತೀನಿ ಕಾರು, ಇನ್ಶೂರೆನ್ಸ್ ಇರುತ್ತೆ. ಹೊಟ್ಟೆ ಬರುತ್ತೆ. ಸಿಟಿ ಸೈಡ್ ಆದ್ರೆ ಇಷ್ಟೊತ್ತಿಗೆ ಎಲ್ಲ ಟ್ರಾಫಿಕ್ ಜಾಮ್, ಇಲ್ಲೇನು ಅಷ್ಟೇನಾಗಿಲ್ಲ. ಈ ಕಡೆ ಸೈಡ್ ಅಂತೂ ಏನೂ ವೆಹಿಕಲ್ಸ್ ಇಲ್ಲ. ಈ ಕಡೆ ಸೈಡ್ ಒಂದು ಸ್ವಲ್ಪ ಚೆನ್ನಾಗಿದೆ, ವೆಹಿಕಲ್ಸ್ ಇದೆ. ಇದ್ರ ಮಧ್ಯೆ ಮಳೆ ಬೇರೆ ಬರ್ತಾ ಇದೆ. ಇವ್ರೇನಿಕ್ರಿ ಕಾರ್ ಅಡಿಗಡೆ ಏನಿದೆ, ಯಾರು ನೋಡಿಲ್ವೋ ಅದು ನೋಡ್ತಾರೆ. ಇಲ್ಲಿ ನೋಡಿಲ್ಲ ಪ್ರದೀಪ್, ಇಲ್ಲಿ ನೋಡಿಲ್ಲ ಒಂಚೂರು. ನಾನು ಎಲ್ಲಿ ಬರಲಿ ಅಂತ ಕಾಯ್ತಿರೋದು. ಅವ್ರು ಎಲ್ಲರಿಗಿಂತ ಮುಂಚೆ ರೆಡಿ ಆಗಿದ್ರು. ಮಾಡಕ್ಕೆ ಏನು ಅದೇ ನಮಗೂ ಒಂಚೂರು ಹೆದರಿಕೆ ಆಗುತ್ತೆ ಅಲ್ವಾ ಸರ್? ಹೆಲ್ಪ್ ಮಾಡೋದು ತಪ್ಪಲ್ಲ. ನೋಡಿ ಈ ಕಡೆ ಬನ್ನಿ. ಆ ಕಡೆ ಹೋಗಿ ನೂಕಬೇಕು. ಅಲ್ಲೋಡ ಊರಿಗಿಂತ ಮುಂಚೆ ಓಡೋದು. ನಮಗೊಂಚೂರು ಹೆದರಿಕೆ ಅಲ್ಲ, ಹೆಲ್ಪ್ ಮಾಡಲಿ, ಎಲ್ಲರೂ ಮಾಡ್ತಾ ಇದ್ದಾರೆ, ಬಟ್ ಸ್ವಲ್ಪ ಹೆದರಿಕೆ ಆಗುತ್ತೆ. ಅದು ಪೂರ್ತಿ ನಜ್ಜುಗುಜ್ಜಾಗಿದೆ ಅಲ್ಲ, ಗ್ಲಾಸ್ ಪೀಸಸ್ ಇರುತ್ತೆ. ಓ ಬಂತು. ಎಸ್ ಅಮ್ಮ ಫೈನಲಿ. ಓ ಮೈ ಗುಡ್ನೆಸ್. ಯಾರ್ದಮ್ಮ? ಪಾಪ ಮಳೆ, ಇವ್ರು ಯಾರೋ ಛತ್ರಿನೂ ತರಲಿಲ್ಲ.
ಒಬ್ಬರು ರೆಡ್ ಇಟ್ಕೊಂಡಿದ್ದಾರೆ, ಖರ್ಚೀಫು. ಇವ್ರದ್ದು ಹೆಂಗೆ ನಡ್ಕೊಂಡು ಓಡಾಡ್ತಾ ಇದ್ದಾರೆ ಕಾರ್ಡ್ ಬೋರ್ಡ್ ಇಟ್ಕೊಂಡು. ಸಖತ್ತಾಗೆ ಬ್ಯಾಲೆನ್ಸ್ ಇದೆ. ಮ್ಯಾಗ್ನೆಟ್ ಇದೆಯೇನೋ ಅಂತ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಮುಗೀತಾ ಮಳೆ? ಅಮ್ಮ ಹತ್ತು ವರ್ಷ ತಡಿ ಪೊಲೀಸ್ನವ್ರು ಚೆಕ್ ಮಾಡ್ತಿದ್ದಾರೆ. ಇದು ಯಾರು ಸರಿ ಮಾಡಿಸೋದು ಸರ್? ನಮ್ಮದು ಅದೇ ದಾರಿದು, ನಮ್ಮನೆ ದಾರಿ ಗೋಡೆ. ಯಾರಿಗಾರು ಹೇಳಿ ಸರಿ ಮಾಡಿಸ್ಬೇಕು. ಓ ಇದು ಸೈಡಿಗೆ ನಿಲ್ಸಿ ಓಡ್ತಾರೆ ಈಗ. ಹೇಗ ನೋಡು ಅವ್ರು ಕೂತಿದ್ದ ಜಾಗನೇ ಎಷ್ಟು ಇದಾಗಿದೆ. ಹೌದಲ್ಲ, ಪೆಟ್ಟಾಗದೆ ಪೆಟ್ಟಾಗದೆ ಇರುತ್ತಾ? ಅಬ್ಬಾ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ರು, ಇನ್ಯಾರು ಬಂದು ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಒಂದು ಇಲ್ಲಿ ಏನೇನು ಬಿದ್ದಿದೆಯೋ ಗೊತ್ತಿಲ್ಲ, ಒಂದಿಷ್ಟು ಎತ್ಕೊಂಡು ಹೋದ್ರು. ಸಣ್ಣ ಪುಟ್ಟದೇನೇನೋ ಬಿದ್ದಿದೆ. ಸೊ ದಯವಿಟ್ಟು ಡ್ರೈವಿಂಗ್ ಮಾಡ್ತಾ ತುಂಬ ಹುಷಾರಾಗಿರಿ. ನಿದ್ರೆ ಮಾಡಬೇಡಿ. ನಿದ್ರೆ ಬಂದರೆ ಸೈಡಿಗೆ ಹಾಕಿ ಅಷ್ಟೇ.